ನಾನು ಪರಬ್ರಹ್ಮಶಾಸ್ತ್ರಿ. ಓಹೋ, ಎಷ್ಟು ವರ್ಷಗಳಾಗೋಯ್ತು ತಮ್ಮನ್ ನೋಡಿ. ಒಬ್ಬ ದೈವ ಭಕ್ತ ನೋಡು. ಬೆಳಗ್ಗೆ ಎದ್ರೆ ತಮ್ಮ ಕಾರ್ಯಕ್ರಮ ಇನ್ನೇನು, ಪ್ರಾತಃ ಕಾಲ ಸಂಧ್ಯಾ ವಂದನೆ, ನಂತರ ಉಪಹಾರ, ಮಧ್ಯಾಹ್ನ ಮಾಧ್ಯಾಹ್ನಿಕ, ನಂತರ ಭೋಜನ, ಅನಂತರ ಶಯನ, ಸಂಜೆ ಸಾಯಂ ಸಂಧ್ಯಾ ವಂದನ, ಉಪಹಾರ, ರಾತ್ರಿ ಊಟವಿಲ್ಲ, ಊಟದಷ್ಟೇ ಉಪಹಾರ. ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ. ಸೊ ಆವತ್ತಿಂದ ನಾನು ಎಲ್ಲೂ ಹೋಗಿಲ್ಲ. ನಾಳೆಲ್ಲ ಬ್ಯುಸಿ ಆಗ್ಬಿಡ್ತೀನಿ. ಇವತ್ತು ಸಂಡೇ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮಿಂದ ಎಲ್ಲ ರಕ್ಷಣೆ ಬೇಕಲ್ಲಪ್ಪ ನನಗೆ. ನನ್ನ ಮೇಲೆ ಹಣೆ ಇಟ್ಟೇಳು. ನನ್ನ ಮೇಲೆ ಹಣೆ ಇಟ್ಟೇಳು. ಸದ್ಯಕ್ಕೀಗ ಈಶ್ವರನ ಭೇಟಿ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಿಮ್ಮನ್ನ ಭೇಟಿ ಮಾಡೋಣ. ನಾನು ಇತಿಹಾಸ ನಾನು ಕೇಳ್ಪಟ್ಟೆ. ಸೊ ಇವತ್ತು ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು. ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ನೀತಿಗಳು, ಆಚಾರ, ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಶ್ವರನ, ಕಪಿಲೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ, ನೆಮ್ಮದಿಯಿಂದ ರಾಜ್ಯದ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಸುಮಾರು 101 ಲೀಟ್ರು ಹಾಲನ್ನು ಕೊಟ್ಟು ನಾನು ಕೂಡ ಭಾಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅನ್ನುವಂಥದ್ದು. ಖಂಡಿತ ಕಾರ್ಯಕ್ರಮನೂ ಯಶಸ್ಸಾಗಬೇಕು, ರಾಜ್ಯಕ್ಕೂ ಯಶಸ್ಸಾಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ನಾನ್ ದಾರಿಲಿ ಸಿಕ್ತಾಗೆಲ್ಲ ನೀನ್ ಹಿಂಗ್ ಅಂತಾನೆ ಇದ್ರೆ ನಿನ್ ಬಾಯಿನ ಗೋಣಿಚೀಲ ಹೊಲ್ದಾಕ್ಬಿಡ್ತೀನಿ. ನೀನ್ ಹಿಂಗ್ ಅಂದೂನೆ ದಾರಿನಲ್ಲಿ ಒಬ್ರು ಹುಡುಗರು ಅಡ್ರೆಸ್ ಕೇಳ್ದಂಗೆ ಹೋಗ್ಬಿಟ್ಟವನೆ. ಹೊರಗಡೆ ಯಶಸ್ಸಿಗಾಗಿ ಡಿಕೆ ದೇವರ ಮೊರೆ ಹೋಗಿರೋದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ರಕ್ಷಣೆ ಬೇಕು ಅಂತಿದ್ದಾರೆ. ಯಾರಿಂದ ರಕ್ಷಣೆ ಹಾಗಿದ್ರೆ? ಬೆಳಗಾವಿ ನಾಯಕರಿಂದಲ್ಲ. ಮಾರ್ಮಿಕವಾಗಿ ನೋಡಿದ್ರು ಡಿಕೆ ಶಿವಕುಮಾರ್, ನಾನೊಬ್ಬ ದೈವ ಭಕ್ತ, ಪೂಜೆ ನಿತ್ಯವೂ ಕೂಡ ಮಾಡ್ತೀನಿ, ಈಗಲೂ ಕೂಡ ಶಕ್ತಿ ಪೂಜೆ ಮಾಡಿ ಮನೆಯಿಂದ ಹೊರಬರ್ತೀನಿ ಅಂತ ಡಿಕೆ ಶಿವಕುಮಾರ್ ನುಡಿದಿದ್ದಾರೆ. ಬೆಳಗಾವಿ ಸಮಾವೇಶಕ್ಕೂ ಮುಂಚೆ ದೇವರ ಮೊರೆ ಹೋಗಿದ್ದಾರೆ.